ಇದು ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಬೀದರ್ ನಗರದ ಜನರದು ಗೋಳು ಕೇಳೋರಾರಂಭ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಗರದ ಸಾಕಷ್ಟು ಜನರೇನದಂದ್ರೆ ಆ ಶಿವನಗರದಿಂದ ಏನು ಭೇಟಿ ಸರ್ಕಲ್ ಹತ್ರ ಇದ್ದಂಥ ವಾಕಿಂಗ್ ಟ್ರ್ಯಾಕ್ ಮೇಲೆ ನೂರಾರು ಜನ ಬೆಳಗ್ಗೆ ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ, ಬೆಳಗ್ಗೆ 5 ಗಂಟೆಯಿಂದ 8 9 ಗಂಟೆವರೆಗೆ ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಏನು ಟ್ರ್ಯಾಕ್ ಇದೆ ಸಂಪೂರ್ಣವಾಗಿ ತೆಗೆದುಬಿಟ್ಟಾರೆ, ಕಾಮಗಾರಿ ಮಾಡ್ತಾಯಿದ್ದಾರೆ. ಕಾಮಗಾರಿ ಎಲ್ಲೋ ಒಂದು ಕಡೆ ಆಮೆಗತಿಯಲ್ಲಿ ನಡೀತಾ ಇದೆ. ಕಳೆದ 2-3 ತಿಂಗಳಿಂದ ಈ ರೀತಿ ಅಗೆದು ಬಿಟ್ಟಿದ್ದಾರೆ. ಟೋಟಲ್ ನೋಡ್ಬೋದು ನೀವು, ಕಾಮಗಾರಿ ಯಾರು ವರ್ಕರು ಇಲ್ಲ, ಏನೂ ಕಾಮಗಾರಿ ನಡೀತಾ ಇಲ್ಲ. ಮತ್ತೆ ಮುಂದೆ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ಹ್ಯಾಂಗ ಅಂಥೇಳಿ ಜನ ಕೇಳತ್ತಾರ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನರು ಏನದಂದ್ರೆ ಏನು ದಿನ ಬೆಳಗಾದ್ರೆ ವಾಕಿಂಗು, ಏನಂದ್ರೆ ಮಹಿಳೆಯರು, ಮಕ್ಕಳು, ಏನು ವಯಸ್ಸಾದವರು ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಆ ಟ್ರ್ಯಾಕ್ ನೋಡ್ಬೋದು ನೀವು, ಎಷ್ಟು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರ ಅಂತ ಹೇಳ್ಬೋದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಚಿತ್ತ ಹರಿಸಲೇಬೇಕು, ಹರಿಸಿದ ತಕ್ಷಣವೇ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒತ್ತಾಯ ಜನರದಾಗ್ಯದ. ನೋಡ್ಬೋದು ನೀವು, ಜನ ಆ ಐತಿಹಾಸಿಕ ಏನು ಗುಂಬಜ್ ಇದೆ, ಆ ಗುಂಬಜ್ ಒಳಗಡೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನು ಈಗಾಗಲೇ ಭೇಟಿ ಸರ್ಕಲಿಂದ ಶಿವನಗರ್ ಸಿಗ್ನಲ್ವರೆಗಿದ್ದಂಥ 1 ಕಿಲೋಮೀಟರ್ ದೂರ ಏನು ವಾಕಿಂಗ್ ಟ್ರ್ಯಾಕ್ ಇತ್ತು, ಸಂಪೂರ್ಣವಾಗಿ ವಾಕಿಂಗ್ ಟ್ರ್ಯಾಕ್ ಹಾಳಾಗ್ಯದ ಅಂತ ಹೇಳ್ಬೋದು. ಅಭಿವೃದ್ಧಿ ಹೆಸರಲ್ಲಿ ಏನು ಈಗಾಗಲೇ ಟ್ರ್ಯಾಕನ್ನು ಅಗೆದು ಬಿಟ್ಟಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಕಾಮಗಾರಿ ಕೂಡ ಆಮೆಗತಿಯಲ್ಲಿ ನಡೆದ. ಬೀದರ್ನ ಶಿವನಗರ್ ಇರ್ಬೋದು, ಈ ಕಡೆ ಸಾಕಷ್ಟು ಶರಣ್ ನಗರು, KB, ದೇವಿ ಕಾಲೋನಿ, ಜ್ಯೋತಿ ಕಾಲೋನಿ, ಸಾಕಷ್ಟು ಪ್ರಮುಖರು ಶಿವನಗರ್ ನಾರ್ತ್ ಮತ್ತು ಸೌತ್ ಶಿವನಗರ ಸಾಕಷ್ಟು ಜನರು ಇದೇ ಒಂದು ವಾಕಿಂಗ್ ಟ್ರ್ಯಾಕಲ್ಲಿ ದಿನ ಬೆಳಗಾದ್ರೆ ವಾಕಿಂಗ್ ಮಾಡ್ತಾರೆ. ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಚರಂಡಿ ಅಂತೂ ಮಾಡಿದ್ದಾರೆ. ಆದರೆ ಟೋಟಲಿ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ನೋಡ್ಬೋದು ನೀವು, ಟೋಟಲಿ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗಲ್ಲ. ಮುಂದೆ ಮಳೆಗಾಲ ಬಂತಂದ್ರೆ ಸಂಪೂರ್ಣವಾಗಿ ನಗದು ಬಿಟ್ಟಿದ್ದಾರೆ. ಮತ್ತೆ ಮಳೆಗಾಲ ಬಂದ್ರೆ ಕಾಮಗಾರಿ ನಿಂತು ಹೋಗ್ತದೆ. ಸುಮಾರು ಈಗಾಗಲೇ 2-3 ತಿಂಗಳಾಯಿತು ಆಗ್ಯದು. ಹೀಗಾಗಿ ತಕ್ಷಣವೇ ಕಾಮಗಾರಿ ಮಾಡಬೇಕು. ಅಭಿವೃದ್ಧಿ ಹೆಸರಲ್ಲಿ ಚೆನ್ನಾಗಿದ್ದಂಥ ವಾಕಿಂಗ್ ಟ್ರ್ಯಾಕ್ ಯಾಕೆ ಹಾಳು ಮಾಡಿರಿ ಎಂಬುದು ಪ್ರಶ್ನೆ ಸಹಜವಾಗಿ ಜನರಿಗೆ ಕಾಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿದ್ದಂಥ ವಾಕಿಂಗ್ ಟ್ರ್ಯಾಕನ್ನು ಅಗೆದು ಏನು ಈಗಾಗಲೇ ಮತ್ತೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಬೀದರ್ ನಗರ ಜನರು, ಬೀದರ್ ಜನರು ಈ ಒಂದು ವಾಕಿಂಗ್ ಟ್ರ್ಯಾಕ್ ಜಲ್ದಿ ಅಭಿವೃದ್ಧಿ ಪಡಿಸ್ರಿ, ಇದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಕ್ಷೇತ್ರದ ಶಾಸಕ ಸಚಿವ ರಹೀಂ ಖಾನ್ ಅವರು ಬೀದರ್ ನಗರ ಜನರದು ಏನು ಗೋಳು ಕೇಳ್ತಾರೆ. ಜನರ ಗೋಳು ಕೇಳುವ ಮೂಲಕ ಏನು ಆಮೆಗತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕಾಮಗಾರಿ ನಡೀತಾ ಇದೆ, ಅದಕ್ಕೆ ವೇಗ ಹೆಚ್ಚಿಸುವ ಮೂಲಕ ಜನರಿಗೆ ಅನುಕೂಲ ಆಗಪ್ಲೆ ಈ ಮಳೆಗಾಲ ಒಳಗೆ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಇದು ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಬೀದರ್ ನಗರದ ಜನರದು ಗೋಳು ಕೇಳೋರಾರಂಭ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಗರದ ಸಾಕಷ್ಟು ಜನರೇನದಂದ್ರೆ ಆ ಶಿವನಗರದಿಂದ ಏನು ಭೇಟಿ ಸರ್ಕಲ್ ಹತ್ರ ಇದ್ದಂಥ ವಾಕಿಂಗ್ ಟ್ರ್ಯಾಕ್ ಮೇಲೆ ನೂರಾರು ಜನ ಬೆಳಗ್ಗೆ ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ, ಬೆಳಗ್ಗೆ 5 ಗಂಟೆಯಿಂದ 9 ಗಂಟೆವರೆಗೆ ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಏನು ಟ್ರ್ಯಾಕ್ ಇದೆ ಸಂಪೂರ್ಣವಾಗಿ ತೆಗೆದುಬಿಟ್ಟಾರೆ, ಕಾಮಗಾರಿ ಮಾಡ್ತಾಯಿದ್ದಾರೆ. ಕಾಮಗಾರಿ ಎಲ್ಲೋ ಒಂದು ಕಡೆ ಆಮೆಗತಿಯಲ್ಲಿ ನಡೀತಾ ಇದೆ. ಕಳೆದ 2-3 ತಿಂಗಳಿಂದ ಈ ರೀತಿ ಅಗೆದು ಬಿಟ್ಟಿದ್ದಾರೆ. ಟೋಟಲ್ ನೋಡ್ಬೋದು ನೀವು, ಕಾಮಗಾರಿ ಯಾರು ವರ್ಕರು ಇಲ್ಲ, ಏನೂ ಕಾಮಗಾರಿ ನಡೀತಾ ಇಲ್ಲ. ಮತ್ತೆ ಮುಂದೆ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ಹ್ಯಾಂಗ ಅಂಥೇಳಿ ಜನ ಕೇಳತ್ತಾರ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನರು ಏನದಂದ್ರೆ ಏನು ದಿನ ಬೆಳಗಾದ್ರೆ ವಾಕಿಂಗು, ಏನಂದ್ರೆ ಮಹಿಳೆಯರು, ಮಕ್ಕಳು, ಏನು ವಯಸ್ಸಾದವರು ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಆ ಟ್ರ್ಯಾಕ್ ನೋಡ್ಬೋದು ನೀವು, ಎಷ್ಟು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರ ಅಂತ ಹೇಳ್ಬೋದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಚಿತ್ತ ಹರಿಸಲೇಬೇಕು, ಹರಿಸಿದ ತಕ್ಷಣವೇ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒತ್ತಾಯ ಜನರದಾಗ್ಯದ. ನೋಡ್ಬೋದು ನೀವು, ಜನ ಆ ಐತಿಹಾಸಿಕ ಏನು ಗುಂಬಜ್ ಇದೆ, ಆ ಗುಂಬಜ್ ಒಳಗಡೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನು ಈಗಾಗಲೇ ಭೇಟಿ ಸರ್ಕಲಿಂದ ಶಿವನಗರ್ ಸಿಗ್ನಲ್ವರೆಗಿದ್ದಂಥ 1 ಕಿಲೋಮೀಟರ್ ದೂರ ಏನು ವಾಕಿಂಗ್ ಟ್ರ್ಯಾಕ್ ಇತ್ತು, ಸಂಪೂರ್ಣವಾಗಿ ವಾಕಿಂಗ್ ಟ್ರ್ಯಾಕ್ ಹಾಳಾಗ್ಯದ ಅಂತ ಹೇಳ್ಬೋದು. ಅಭಿವೃದ್ಧಿ ಹೆಸರಲ್ಲಿ ಏನು ಈಗಾಗಲೇ ಟ್ರ್ಯಾಕನ್ನು ಅಗೆದು ಬಿಟ್ಟಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಕಾಮಗಾರಿ ಕೂಡ ಆಮೆಗತಿಯಲ್ಲಿ ನಡೆದ. ಬೀದರ್ನ ಶಿವನಗರ್ ಇರ್ಬೋದು, ಈ ಕಡೆ ಸಾಕಷ್ಟು ಶರಣ್ ನಗರು, KB, ದೇವಿ ಕಾಲೋನಿ, ಜ್ಯೋತಿ ಕಾಲೋನಿ, ಸಾಕಷ್ಟು ಪ್ರಮುಖರು ಶಿವನಗರ್ ನಾರ್ತ್ ಮತ್ತು ಸೌತ್ ಶಿವನಗರ ಸಾಕಷ್ಟು ಜನರು ಇದೇ ಒಂದು ವಾಕಿಂಗ್ ಟ್ರ್ಯಾಕಲ್ಲಿ ದಿನ ಬೆಳಗಾದ್ರೆ ವಾಕಿಂಗ್ ಮಾಡ್ತಾರೆ. ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಚರಂಡಿ ಅಂತೂ ಮಾಡಿದ್ದಾರೆ. ಆದರೆ ಟೋಟಲಿ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ನೋಡ್ಬೋದು ನೀವು, ಟೋಟಲಿ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗಲ್ಲ. ಮುಂದೆ ಮಳೆಗಾಲ ಬಂತಂದ್ರೆ ಸಂಪೂರ್ಣವಾಗಿ ನಗದು ಬಿಟ್ಟಿದ್ದಾರೆ. ಮತ್ತೆ ಮಳೆಗಾಲ ಬಂದ್ರೆ ಕಾಮಗಾರಿ ನಿಂತು ಹೋಗ್ತದೆ. ಸುಮಾರು ಈಗಾಗಲೇ 2-3 ತಿಂಗಳಾಯಿತು ಆಗ್ಯದು. ಹೀಗಾಗಿ ತಕ್ಷಣವೇ ಕಾಮಗಾರಿ ಮಾಡಬೇಕು. ಅಭಿವೃದ್ಧಿ ಹೆಸರಲ್ಲಿ ಚೆನ್ನಾಗಿದ್ದಂಥ ವಾಕಿಂಗ್ ಟ್ರ್ಯಾಕ್ ಯಾಕೆ ಹಾಳು ಮಾಡಿರಿ ಎಂಬುದು ಪ್ರಶ್ನೆ ಸಹಜವಾಗಿ ಜನರಿಗೆ ಕಾಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿದ್ದಂಥ ವಾಕಿಂಗ್ ಟ್ರ್ಯಾಕನ್ನು ಅಗೆದು
ಏನು ಈಗಾಗಲೇ ಮತ್ತೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಬೀದರ್ ನಗರ ಜನರು, ಬೀದರ್ ಜನರು ಈ ಒಂದು ವಾಕಿಂಗ್ ಟ್ರ್ಯಾಕ್ ಜಲ್ದಿ ಅಭಿವೃದ್ಧಿ ಪಡಿಸ್ರಿ, ಇದು ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಕ್ಷೇತ್ರದ ಶಾಸಕ ಸಚಿವ ರಹೀಂ ಖಾನ್ ಅವರು ಬೀದರ್ ನಗರ ಜನರದು ಏನು ಗೋಳು ಕೇಳ್ತಾರೆ. ಜನರ ಗೋಳು ಕೇಳುವ ಮೂಲಕ ಏನು ಆಮೆಗತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕಾಮಗಾರಿ ನಡೀತಾ ಇದೆ, ಅದಕ್ಕೆ ವೇಗ ಹೆಚ್ಚಿಸುವ ಮೂಲಕ ಜನರಿಗೆ ಅನುಕೂಲ ಆಗಪ್ಲೆ ಈ ಮಳೆಗಾಲ ಒಳಗೆ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಇದು ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ನಿಮ್ಮ ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಬೀದರ್ ನಗರದ ಜನರದು ಗೋಳು ಕೇಳೋರಾರಂಭ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅಂತ ಹೇಳ್ಬೋದು. ನಗರದ ಸಾಕಷ್ಟು ಜನರೇನದಂದ್ರೆ ಶಿವನಗರದಿಂದ ಏನು ಭೇಟಿ ಸರ್ಕಲ್ ಹತ್ರ ಇದ್ದಂಥ ವಾಕಿಂಗ್ ಟ್ರ್ಯಾಕ್ ಮೇಲೆ ನೂರಾರು ಜನ ಬೆಳಗ್ಗೆ ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೆ, ಬೆಳಗ್ಗೆ 5 ಗಂಟೆಯಿಂದ 8-8:30 9 ಗಂಟೆವರೆಗೆ ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಏನು ಟ್ರ್ಯಾಕ್ ಇದೆ ಸಂಪೂರ್ಣವಾಗಿ ತೆಗೆದುಬಿಟ್ಟಾರೆ, ಕಾಮಗಾರಿ ಮಾಡ್ತಾಯಿದ್ದಾರೆ. ಕಾಮಗಾರಿ ಎಲ್ಲೋ ಒಂದು ಕಡೆ ಆಮೆಗತಿಯಲ್ಲಿ ನಡೀತಾ ಇದೆ. ಕಳೆದ 2-3 ತಿಂಗಳಿಂದ ಈ ರೀತಿ ಅಗೆದು ಬಿಟ್ಟಿದ್ದಾರೆ. ಟೋಟಲ್ ನೋಡ್ಬೋದು ನೀವು, ಕಾಮಗಾರಿ ಯಾರು ವರ್ಕರು ಇಲ್ಲ, ಏನೂ ಕಾಮಗಾರಿ ನಡೀತಾ ಇಲ್ಲ. ಮತ್ತೆ ಮುಂದೆ ಮಳೆಗಾಲ ಬರ್ತಾ ಇದೆ. ಮಳೆಗಾಲದಲ್ಲಿ ಹ್ಯಾಂಗ ಅಂಥೇಳಿ ಜನ ಕೇಳತ್ತಾರ. ನೋಡ್ಬೋದು ನೀವು ದೃಶ್ಯದಲ್ಲಿ ಸಾಕಷ್ಟು ಜನರು ಏನದಂದ್ರೆ ಏನು ದಿನ ಬೆಳಗಾದ್ರೆ ವಾಕಿಂಗು, ಏನದಂದ್ರೆ ಮಹಿಳೆಯರು, ಮಕ್ಕಳು, ಏನು ವಯಸ್ಸಾದವರು ಸಾಕಷ್ಟು ಜನ ವಾಕಿಂಗ್ ಮಾಡ್ತಾರೆ. ಆ ಟ್ರ್ಯಾಕ್ ನೋಡ್ಬೋದು ನೀವು ಎಷ್ಟು ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರ ಅಂತ ಹೇಳ್ಬೋದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಚಿತ್ತ ಹರಿಸಲೇಬೇಕು, ಹರಿಸಿದ ತಕ್ಷಣವೇ ಅಭಿವೃದ್ಧಿ ಮಾಡಬೇಕು ಅನ್ನೋದು ಒತ್ತಾಯ ಜನರದಾಗ್ಯದ. ನೋಡ್ಬೋದು ನೀವು, ಜನ ಆ ಐತಿಹಾಸಿಕ ಏನು ಗುಂಬಜ್ ಇದೆ, ಆ ಗುಂಬಜ್ ಒಳಗಡೆ ಹೋಗಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನು ಈಗಾಗಲೇ ಭೇಟಿ ಸರ್ಕಲಿಂದ ಶಿವನಗರ್ ಸಿಗ್ನಲ್ವರೆಗಿದ್ದಂಥ 1 ಕಿಲೋಮೀಟರ್ ದೂರ ಏನು ವಾಕಿಂಗ್ ಟ್ರ್ಯಾಕ್ ಇತ್ತು, ಸಂಪೂರ್ಣವಾಗಿ ವಾಕಿಂಗ್ ಟ್ರ್ಯಾಕ್ ಹಾಳಾಗ್ಯದ ಅಂತ ಹೇಳ್ಬೋದು. ಅಭಿವೃದ್ಧಿ ಹೆಸರಲ್ಲಿ ಏನು ಈಗಾಗಲೇ ಟ್ರ್ಯಾಕನ್ನು ಅಗೆದು ಬಿಟ್ಟಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಕಾಮಗಾರಿ ಕೂಡ ಆಮೆಗತಿಯಲ್ಲಿ ನಡೆದ. ಬೀದರ್ನ ಶಿವನಗರ್ ಇರ್ಬೋದು, ಈ ಕಡೆ ಸಾಕಷ್ಟು ಶರಣ್ ನಗರು, KB, ದೇವಿ ಕಾಲೋನಿ, ಜ್ಯೋತಿ ಕಾಲೋನಿ, ಸಾಕಷ್ಟು ಪ್ರಮುಖರು ಶಿವನಗರ್ ನಾರ್ತ್ ಮತ್ತು ಸೌತ್ ಶಿವನಗರ ಸಾಕಷ್ಟು ಜನರು ಇದೇ ಒಂದು ವಾಕಿಂಗ್ ಟ್ರ್ಯಾಕಲ್ಲಿ ದಿನ ಬೆಳಗಾದ್ರೆ ವಾಕಿಂಗ್ ಮಾಡ್ತಾರೆ. ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಚರಂಡಿ ಅಂತೂ ಮಾಡಿದ್ದಾರೆ. ಅದು ಟೋಟಲಿ ಕಾಮಗಾರಿ ಆಮೆಗತಿಯಲ್ಲಿ ನಡೀತಾ ಇದೆ. ನೋಡ್ಬೋದು ನೀವು, ಟೋಟಲಿ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗಲ್ಲ. ಮುಂದೆ ಮಳೆಗಾಲ ಬಂತಂದ್ರೆ ಸಂಪೂರ್ಣವಾಗಿ ನಗದು ಬಿಟ್ಟಿದ್ದಾರೆ. ಮತ್ತೆ ಮಳೆಗಾಲ ಬಂದ್ರೆ ಕಾಮಗಾರಿ ನಿಂತು ಹೋಗ್ತದೆ. ಸುಮಾರು ಈಗಾಗಲೇ 2-3 ತಿಂಗಳಾಯಿತು ಆಗ್ಯದು. ಹೀಗಾಗಿ ತಕ್ಷಣವೇ ಕಾಮಗಾರಿ ಮಾಡಬೇಕು. ಅಭಿವೃದ್ಧಿ ಹೆಸರಲ್ಲಿ ಚೆನ್ನಾಗಿದ್ದಂಥ ವಾಕಿಂಗ್ ಟ್ರ್ಯಾಕ್ ಯಾಕೆ ಹಾಳು ಮಾಡಿರಿ ಎಂಬುದು ಪ್ರಶ್ನೆ ಸಹಜವಾಗಿ ಜನರಿಗೆ ಕಾಡ್ಲತ್ತ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಒಳ್ಳೆ ರೀತಿಯಲ್ಲಿದ್ದಂಥ ವಾಕಿಂಗ್ ಟ್ರ್ಯಾಕನ್ನು ಅಗೆದು ಏನು ಈಗಾಗಲೇ ಮತ್ತೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾಮಗಾರಿ ಕೂಡ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಬೀದರ್ ನಗರ ಜನರು, ಬೀದರ್ ಜನರು ಈ ಒಂದು ವಾಕಿಂಗ್ ಟ್ರ್ಯಾಕ್ ಜಲ್ದಿ ಅಭಿವೃದ್ಧಿ ಪಡಿಸ್ರಿ, ಇದು ಸಾರ್ವಜನಿಕರ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಒತ್ತಾಯಿಸ್ತಾ ಇದ್ದಾರೆ. ಹೀಗಾಗಿ ಕ್ಷೇತ್ರದ ಶಾಸಕ ಸಚಿವ ರಹೀಂ ಖಾನ್ ಅವರು ಬೀದರ್ ನಗರ ಜನರದು ಏನು ಗೋಳು ಕೇಳ್ತಾರೆ. ಜನರ ಗೋಳು ಕೇಳುವ ಮೂಲಕ ಏನು ಆಮೆಗತಿಯಲ್ಲಿ ವಾಕಿಂಗ್ ಟ್ರ್ಯಾಕ್ ಕಾಮಗಾರಿ ನಡೀತಾ ಇದೆ, ಅದಕ್ಕೆ ವೇಗ ಹೆಚ್ಚಿಸುವ ಮೂಲಕ ಜನರಿಗೆ ಅನುಕೂಲ ಆಗಪ್ಲೆ ಈ ಮಳೆಗಾಲ ಒಳಗೆ ಮಾಡಿಕೊಡ್ತಾರೆ. ಸೊ ಇದಿಷ್ಟು ಇಲ್ಲಿಯ ಸುದ್ದಿ ಅಂತ ಹೇಳ್ಬೋದು. ಮುಂದಿನ ಸುದ್ದಿ ನಮ್ಮ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.